ಮಕ್ಕಳೇ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ನಮಸ್ಕಾರ. ಇವತ್ತು ನೋಡಿ ನವರಾತ್ರಿಯ 6ನೇ ದಿನ. ಹೌದು, 6ನೇ ದಿನ. ಈ ದಿನ ನಾವು ಒಬ್ರು ಆ, ತುಂಬ ಧೈರ್ಯಶಾಲಿ ದೇವಿಯ ಕತೆ ಕೇಳೋಣ. ಏನಂತೀರಾ? ಕೇಳೋಕ್ ತಯಾರಿದ್ದೀರಾ ಎಲ್ಲರೂ? ಹೌದು, ಖಂಡಿತ ಎಲ್ಲರೂ ತಯಾರಿದ್ದಾರೆ ಅನ್ಸುತ್ತೆ. ಇದು ಕಾತ್ಯಾಯಿನಿ ದೇವಿ ಅನ್ನೋ ದೇವಿಯ ಕಥೆ. ಕಾತ್ಯಾಯಿನಿ ದೇವಿ. ಈ ಕಥೆ ಕೇಳಿದ್ರೆ ನಿಮ್ಗೂ ಧೈರ್ಯ ಬರುತ್ತೆ. ಶುರು ಮಾಡೋಣ ಅಲ್ವಾ? ಖಂಡಿತ ಶುರು ಮಾಡೋಣ. ತುಂಬ 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 ಹಿಂದಿನ ಕಾಲದಲ್ಲಿ ಒಬ್ಬ ರಾಕ್ಷಸ ಇದ್ದ. ಅವನ ಹೆಸರು ಮಹಿಷಾಸುರ. ಮಹಿಷಾಸುರ. ಆ ಹೆಸರು ಕೇಳಿದ್ರೇನೆ ಒಂಥರ ಅಲ್ವಾ? ಹೌದು. ಅವನು ಸುಮ್ಮನೆ ಇರಲಿಲ್ಲ ಪಾಪ. ಎಲ್ರಿಗೂ ತುಂಬಾನೇ ತೊಂದರೆ ಕೊಡ್ತಾ ಇದ್ದ. ಹೌದು. ಆ ಮಹಿಷಾಸುರನ್ಗೆ ಒಂದು ದೊಡ್ಡ ಆಸೆ ಇತ್ತು. ಏನು ಅದೇನಾಸೆ? ತಾನೇ ಎಲ್ರಿಗಿಂತ ದೊಡ್ಡವನಾಗ್ಬೇಕು, ದೇವಲೋಕಕ್ಕೆಲ್ಲ ರಾಜನಾಗ್ಬೇಕು ಅಂತ. ಓ, ದೇವಲೋಕಕ್ಕೆ ರಾಜ ಆಗ್ಬೇಕಾ? ಹೌದು. ಅದಕ್ಕೆ ಅವನೇನ್ ಮಾಡ್ದ ಅಂದ್ರೆ, ದೇವತೆಗಳಿಗೂ ಕಷ್ಟ ಕೊಡ್ತಿದ್ದ, ಆಮೇಲೆ ಭೂಮಿ ಮೇಲಿರೋ ಒಳ್ಳೆಯ ಜನರಿಗೂ ತುಂಬಾ ತುಂಬಾ ಕಷ್ಟ ಕೊಡ್ತಿದ್ದ. ಪಾಪ, ದೇವತೆಗಳಿಗೆಲ್ಲ ತುಂಬಾ ಭಯ ಆಯ್ತು. ಆಗ ಬೇಜಾರು ಆಯ್ತು. ಹೌದು. ಈ ರಾಕ್ಷಸನಿಂದ ನಮ್ಮನ್ನು ಯಾರು ಕಾಪಾಡೋದು ಅಂತ ಎಲ್ಲರೂ ಯೋಚನೆ ಮಾಡಿದ್ರು. ಏನ್ ಮಾಡಿದ್ರು ಆಮೇಲೆ? ಎಲ್ಲರೂ ಸೇರಿ ದೇವಿ ತಾಯಿಯನ್ನು ಪ್ರಾರ್ಥನೆ ಮಾಡಿದ್ರು. ತಾಯೇ, ದಯವಿಟ್ಟು ಬಾ ಅಮ್ಮ, ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡು ಅಂತ ಜೋರಾಗಿ ಬೇಡ್ಕೊಂಡ್ರು. ಆಗ ತಾಯಿ ಬಂದ್ಲಾ? ಆಗ ಏನಾಯ್ತು ಗೊತ್ತಾ ಮಕ್ಳೇ? ದೇವತೆಗಳೆಲ್ಲ ಅಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಒಂದು ಅದ್ಭುತವಾದ ಬೆಳಕು ಬಂತು. ದೊಡ್ಡ ಬೆಳಕು. ವಾವ್! ಬೆಳಕಾ? ಎಲ್ಲಿಂದ ಬಂತು? ಆ ಬೆಳಕು ನಿಧಾನವಾಗಿ ಕಾತ್ಯಾಯನ ಅನ್ನೋ ಒಬ್ಬ ಒಳ್ಳೆಯ ಋಷಿ ಇದ್ರು, ಅವರ ಆಶ್ರಮಕ್ಕೆ ಹೋಯ್ತು. ಕಾತ್ಯಾಯನ ಋಷಿಯ ಆಶ್ರಮಕ್ಕೆ? ಆ ಬೆಳಕಿಂದ ಏನಾಯ್ತು? ಯಾರು ಹುಟ್ಟಿದ್ರು? ಆ ಬೆಳಕಿನಿಂದಲೇ ಅಲ್ಲಿ ಕಾತ್ಯಾಯನ ಋಷಿಯ ಮಗಳಾಗಿ ತೇಜಸ್ಸಿನಿಂದ ಕೂಡಿದ ತುಂಬಾ ಶಕ್ತಿಶಾಲಿಯಾದ ಒಬ್ಬ ಹೆಣ್ಣು ಮಗು ಜನಿಸ್ತು. ಓಹೋ, ಆ ಮಗುವೇ ನಮ್ಮ ಕಾತ್ಯಾಯಿನಿ ದೇವಿ. ಆಹಾ, ಕಾತ್ಯಾಯನ ಋಷಿಯ ಮಗಳಾದ ಕಾರಣಕ್ಕೆ? ಹೌದು. ಅದಕ್ಕೆ ಆ ದೇವಿಗೆ ಕಾತ್ಯಾಯಿನಿ ಅಂತ ಹೆಸರು ಬಂತು. ಸರಿ ಸರಿ. ಆ ದೇವಿ ನೋಡಕ್ ಹೇಗಿದ್ರು? ಕೇಶವಾದ ಹೊಳಪಿತ್ತು, ದೈವಿಕವಾದ ಹೊಳಪು. ಅಷ್ಟೇ ಅಲ್ಲ ಅನ್ಸುತ್ತೆ, ದೇವಿ ತುಂಬಾ ಧೈರ್ಯವಂತೆಯೂ ಆಗಿದ್ರು ಅಲ್ವಾ? ಖಂಡಿತ, ತುಂಬಾ ಧೈರ್ಯ. ದೇವಿಗೆ 4 ಕೈಗಳಿದ್ದವು ಅಂತ ಕೇಳಿದ್ದೇನೆ. ಹೌದು, 4 ಕೈಗಳು. ಒಂದೊಂದು ಕೈಯಲ್ಲೂ ಒಂದೊಂದು ವಿಶೇಷವಾದ ವಸ್ತುವಿತ್ತು ಅಂತ. ಏನವು? ಮಕ್ಕಳಿಗೆ ಸ್ವಲ್ಪ ಸುಲಭವಾಗಿ ಹೇಳೋಣ. ಒಂದು ಕೈಯಲ್ಲಿ ಕೆಟ್ಟವರನ್ನ ಶಿಕ್ಷಿಸೋಕೆ ಒಂದು ಖಡ್ಗ, ಅಂದ್ರೆ ಕತ್ತಿ ಇತ್ತು. ಓ, ಕತ್ತಿ. ಇನ್ನೊಂದು ಕೈಯಲ್ಲಿ ಶಾಂತಿಯ ಸಂಕೇತವಾದ ಒಂದು ಸುಂದರವಾದ ಕಮಲದ ಹೂವಿತ್ತು. ಕತ್ತಿ, ಕಮಲದ ಹೂವು. ಮತ್ತೆ ಉಳಿದ 2 ಕೈಗಳಲ್ಲಿ? ಒಂದು ಕೈಯಿಂದ ಹೀಗೆ, ನಾನು ನಿಮ್ಮೆಲ್ಲರನ್ನೂ ಕಾಪಾಡುತ್ತೇನೆ ಅಂತ ಆಶೀರ್ವಾದ ಮಾಡ್ತಾ ಇದ್ರು. ಅಭಯ. ಇನ್ನೊಂದು ಕೈಯಿಂದ, ಯಾವುದಕ್ಕೂ ಭಯಪಡಬೇಡಿ, ಧೈರ್ಯವಾಗಿರಿ ಅಂತ ಅಭಯ ಕೊಡುವ ಮುದ್ರೆ ತೋರಿಸ್ತಾ ಇದ್ರು. ವಾವ್! ಕತ್ತಿ, ಕಮಲ, ಆಶೀರ್ವಾದ, ಅಭಯ. ಅದ್ಭುತ ಅಲ್ವಾ? ಹೌದು. ಸರಿ, ಈ ದೇವಿ ಬಂದ ಮೇಲೆ ಆ ದುಷ್ಟ ಮಹಿಷಾಸುರ ಏನಾದ? ಸುಮ್ಮನಾದ್ನ? ಇಲ್ಲವೇ ಇಲ್ಲ. ಅವನಿಗೆ ದೇವಿಯ ಶಕ್ತಿ ಬಗ್ಗೆ ಗೊತ್ತೇ ಇರಲಿಲ್ಲ. ಹೌದಾ? ಒಂದು ದಿನ ಕಾತ್ಯಾಯಿನಿ ದೇವಿಗೂ ಆ ಮಹಿಷಾಸುರನಿಗೂ ದೊಡ್ಡ ಯುದ್ಧ ಶುರುವಾಯಿತು. ಯುದ್ಧನ? ಅಯ್ಯೋ! ಹೌದು. ಆ ಮಹಿಷಾಸುರ ಸಾಮಾನ್ಯ ರಾಕ್ಷಸ ಅಲ್ಲ. ಅವನು ಮಾಯಾವಿ, ಅಂದ್ರೆ ಬೇರೆ ಬೇರೆ ರೂಪ ಬದಲಿಸಬಲ್ಲ ಶಕ್ತಿ ಇತ್ತವನಿಗೆ. ಓ, ರೂಪ ಬದಲಿಸ್ತಾನಾ? ಹೌದು. ಯುದ್ಧದಲ್ಲಿ ಮೊದಲು ಒಂದು ದೊಡ್ಡ ಸಿಂಹದ ರೂಪ ತಗೊಂಡ, ಘರ್ರಂತ. ಅಯ್ಯಯ್ಯೋ, ಸಿಂಹವೇ? ಹೌದು. ಆದ್ರೆ ದೇವಿ ಅದಕ್ಕೂ ಹೆದರ್ಲಿಲ್ಲ. ಧೈರ್ಯವಾಗಿ ಹೋರಾಡಿದ್ರು. ಆಮೇಲೆ ಅವನು ಒಂದು ದೊಡ್ಡ ಆನೆಯ ರೂಪ ತಗೊಂಡ, ಘೀಳೀಲ್ತಾ ಬಂದ. ಅದಕ್ಕೂ ದೇವಿ ಜಗ್ಲಿಲ್ಲ. ಆನೆಗೂ ಜಗ್ಲಿಲ್ವಾ? ಇಲ್ಲ. ಕೊನೆಗೆ ಅವನು ಒಂದು ಭಯಂಕರವಾದ ಕಾಡುಕೋಣ, ಅಂದ್ರೆ ಮಹಿಷ ಅಂತಾರಲ್ಲ, ಆ ರೂಪ ತಗೊಂಡ. ಓ, ಮಹಿಷ. ಅದಕ್ಕೆ ಅವನಿಗೆ ಮಹಿಷಾಸುರ ಅಂತ ಹೆಸರು? ಅದೇ, ಅದಕ್ಕೆ ನೋಡಿ ಅವನಿಗೆ ಮಹಿಷಾಸುರ ಅಂತ ಹೆಸರು ಬಂದಿದ್ದು. ಎಮ್ಮೆ ರೂಪನಾ? ಆದ್ರೆ ನಮ್ಮ ಕಾತ್ಯಾಯಿನಿ ದೇವಿ ಸ್ವಲ್ಪವೂ ಭಯಪಡ್ಲಿಲ್ವಾ? ಖಂಡಿತ ಇಲ್ಲ. ದೇವಿ ತುಂಬಾ ಶಕ್ತಿಶಾಲಿ, ಧೈರ್ಯಶಾಲಿ. ಆ ಮಹಿಷನ ರೂಪದಲ್ಲಿದ್ದ ರಾಕ್ಷಸನ ಜೊತೆ ದೊಡ್ಡ ಹೋರಾಟ ಮಾಡಿದ್ರು. ಮಾಡಿ ಕೊನೆಗೆ ಅವನನ್ನು ಪೂರ್ತಿಯಾಗಿ ಸೋಲಿಸ್ಬಿಟ್ರು. ಅಬ್ಬಾ, ಕೆಟ್ಟ ರಾಕ್ಷಸನ ಕತೆ ಮುಗೀತಾ ಹಾಗಾದ್ರೆ? ಮುಗೀತು. ಆಗ ಎಲ್ರಿಗೂ ಎಷ್ಟು ಸಂತೋಷ ಆಗಿರ್ಬೇಕು. ಹೌದು. ದೇವತೆಗಳು, ಋಷಿಗಳು, ಆಮೇಲೆ ಭೂಮಿಯ ಮೇಲಿನ ಒಳ್ಳೆಯ ಜನರೆಲ್ಲರೂ ಎಷ್ಟು ಖುಷಿಯಿಂದ ಜೈ ಕಾತ್ಯಾಯಿನಿ ಮಾತಾ, ದೇವಿ ತಾಯಿಗೆ ಜಯವಾಗಲಿ ಅಂತ ಜೋರಾಗಿ ಜಯಕಾರ ಹಾಕಿದ್ರು. ಎಲ್ಲರ ಕಷ್ಟ ದೂರ ಆಯಿತು.
ಹೌದು, ಎಲ್ಲರ ಕಷ್ಟ ದೂರ ಆಯ್ತು, ಎಲ್ರಿಗೂ ನೆಮ್ಮದಿ ಸಿಕ್ತು. ಅಂದಿನಿಂದ ಕಾತ್ಯಾಯಿನಿ ದೇವಿ ಅಂದ್ರೆ ಭಯವನ್ನು ಓಡಿಸುವ ದೇವಿ, ಧೈರ್ಯವನ್ನು ಕೊಡುವ ದೇವಿ ಅಂತ ಎಲ್ರೂ ಪೂಜೆ ಮಾಡ್ತಾರಲ್ವಾ? ಖಂಡಿತ. ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಎಲ್ಲರಿಗೂ ಶಕ್ತಿ ಬೇಕು, ಧೈರ್ಯ ಬೇಕು, ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕು ಅಂದ್ರೆ ಈ ದೇವಿನ ನೆನಪು ಮಾಡ್ಕೋಬೇಕು. ನಿಮ್ಗೆ ಇನ್ನೊಂದು ವಿಶೇಷ ವಿಷಯ ಗೊತ್ತಾ? ಏನು? ನವರಾತ್ರಿಯ 6ನೇ ದಿನವಾದ ಇಂದು, ಅಂದ್ರೆ ಇವತ್ತು, ಕಾತ್ಯಾಯಿನಿ ದೇವಿಯನ್ನು ವಿಶೇಷವಾಗಿ ಪೂಜಿಸ್ತಾರೆ. ಇಂದಿನ ದಿನದ ಬಣ್ಣ ಯಾವುದು ಅಂತ ಹೇಳಿ ನೋಡೋಣ. ಯಾರಿಗಾದ್ರೂ ಗೊತ್ತಿದ್ಯಾ? ನಾನೇ ಹೇಳ್ತೀನಿ, ನಂಗೊತ್ತು. ಇವತ್ತಿನ ವಿಶೇಷ ಬಣ್ಣ ಕೆಂಪು ಅಲ್ವಾ? ರೆಡ್ ಕಲರ್. ಕರೆಕ್ಟ್, ಕೆಂಪು ಬಣ್ಣ. ಈ ಕೆಂಪು ಬಣ್ಣ ಏನಿದು ಧೈರ್ಯ ಮತ್ತೆ ಶಕ್ತಿಯ ಸಂಕೇತ ಅಂತ ಹೇಳ್ತಾರೆ. ಹೌದು, ಶಕ್ತಿ, ಧೈರ್ಯ, ಉತ್ಸಾಹ ಎಲ್ಲದರ ಸಂಕೇತ. ಇವತ್ತು ಕೆಂಪು ಬಟ್ಟೆ ಹಾಕಿದ್ರೆ ಕಾತ್ಯಾಯಿನಿ ದೇವಿ ಇನ್ನೂ ಖುಷಿ ಪಡ್ತಾರಂತೆ. ಹೌದು, ದೇವಿಗೆ ಪ್ರಿಯವಾದ ಬಣ್ಣ ಅದು. ಸರಿ, ಹಾಗಾದ್ರೆ ಮಕ್ಳೇ, ಈ ಇಡೀ ಕಥೆಯಿಂದ ನಾವ್ ಏನ್ ಕಲಿತ್ವಿ? ಒಂದು ತುಂಬಾ ಸರಳವಾದ ಪಾಠ ಇದೆ ಇದರಲ್ಲಿ. ಹೌದು, ತುಂಬಾ ಸುಲಭವಾಗಿ ಹೇಳೋದಾದ್ರೆ, ನಿಮಗೆ ಯಾವಾಗಲಾದ್ರೂ ಸ್ವಲ್ಪ ಭಯ ಅನ್ಸಿದ್ರೆ ಅಥವಾ ಅಯ್ಯೋ ನನಗೆ ಧೈರ್ಯನೇ ಇಲ್ಲ ಅಂತ ಅನ್ಸಿದ್ರೆ, ಹೌದು, ಕೆಲವೊಮ್ಮೆ ಆಗುತ್ತೆ ಅಲ್ವಾ ಹಾಗೆ? ಹೌದು, ಆಗೇನ್ ಮಾಡ್ಬೇಕು ಅಂದ್ರೆ ಕಣ್ಮುಚ್ಚಿ ಕಾತ್ಯಾಯಿನಿ ದೇವಿಯನ್ನ ನೆನ್ಸ್ಕೊಳ್ಳಿ. ಅಷ್ಟೇ. ದೇವಿ ಖಂಡಿತ ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ, ನಿಮ್ ಜೊತೆ ಇರ್ತಾರೆ. ಸರಿ ಮಕ್ಕಳೇ, ಇವತ್ತಿನ ಕಥೆ ಇಷ್ಟೇ, ಇಲ್ಲಿಗೆ ಮುಗಿಯಿತು. ಕಾತ್ಯಾಯಿನಿ ದೇವಿ ನಿಮ್ಮೆಲ್ಲರನ್ನೂ ಯಾವಾಗ್ಲೂ ಧೈರ್ಯಶಾಲಿಗಳಾಗಿ ಮಾಡ್ಲಿ ಅಂತ ನಾವೆಲ್ಲ ಹಾರೈಸೋಣ. ಖಂಡಿತ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.